ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕನ್ಯಾ ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯ ಅಷ್ಟೊಂದು ಉತ್ತಮ ಇಲ್ಲ. ನಿಮಗೆ 7ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೂ ಯಾವುದೇ ಕಾರ್ಯ ಮಾಡಲಿಕ್ಕೆ ಹೋದರೂ ಸಹ ನಿಧಾನ ಆಗ್ತದೆ. ಅಡ್ಡಿ ಆತಂಕಗಳು ಜಾಸ್ತಿ ಇದೆ. ಶನಿ ಭಗವಾನರ ದೃಷ್ಟಿ ಇರೋದ್ರಿಂದ ಒಂಥರ ಆಲಸ್ಯ ಆಗುತ್ತೆ. ಕೈಗೆ ಬರಬೇಕಾದ್ದು ನಿಮಗೆ ಪರ್ಫೆಕ್ಟಾಗಿ ಸಿಗೋದಿಲ್ಲ. ಆ ಕಾರಣದಿಂದ ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು. ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ. ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ ತೆಗೆದುಕೊಂಡು ಹೋಗತಕ್ಕಂಥದ್ದು, ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನಕ್ಕೆ 8 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಶನಿ ಭಗವಾನರ ಮೂಲ ಮಂತ್ರವನ್ನು ಜಪಿಸಿ, ಅನಂತರ ದೇವಸ್ಥಾನದ ಮುಂದೆ ಅಗ್ನಿಕುಂಡದಲ್ಲಿ ಎಳಬತ್ತಿ ದೀಪ ಹಚ್ಚಿ ಎಳ್ಳೆಣ್ಣೆ ದಾನ ಕೊಡಿ. ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಪೂಜೆ ಮಾಡಿಸ್ಬೇಕು, ದೇವರಿಗೆ ಅಡ್ಡು ಬೀಳೋ ಆಗಿಲ್ಲ. ಅನಂತರ ದೇವಸ್ಥಾನದಿಂದ ಈಚೆ ಕಡೆ ಬರಬೇಕಾದ್ರೆ ದೇವರಿಗೆ ಬೆನ್ನು ಮಾಡದೆ ಬೆನ್ನು ತೋರಿಸ್ಬಾರ್ದು, ಹಾಗೆ ಹಿಮ್ಮುಖವಾಗಿ ಬರ್ತಕ್ಕಂಥದ್ದು ಒಳ್ಳೆಯದು. ಅಲ್ಲಿಂದ ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ಮಂದಿರಗಳಲ್ಲಿ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ. ಇನ್ನು ಗುರುಬಲ ಇಲ್ಲದೇ ಇರುವ ಕಾರಣ ಈ ತಿಂಗಳು ಮಾತ್ರ ನಿಮಗೆ ಗುರುಬಲ ಇಲ್ಲ. ಮುಂದಿನ ತಿಂಗಳಿಂದ ಗುರುಬಲ ಪ್ರಾರಂಭ ಆಗ್ತದೆ. ಸಾಧ್ಯ ಆದರೆ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಗುರುವಾರ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ 12 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಸ್ವಲ್ಪ ಹಿಂದೆ ಮುಂದೆ ಶತ್ರುಗಳ ಕಾಟ ಜಾಸ್ತಿ ಇರ್ತದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ ಹೊರಗಡೆ ಹೋದಂಥ ಸಂದರ್ಭಗಳಲ್ಲಿ ಕೆಲವೊಂದು ವಸ್ತುಗಳು ಮಿಸ್ಯೂಸ್ ಆಗೋ ಸಾಧ್ಯತೆ ಇರ್ತದೆ. ವಾಹನಗಳಲ್ಲಿ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಉತ್ತಮ. ಕುಟುಂಬದಲ್ಲಿ ಸರಿಯಾದ ಸಹಕಾರ ಸಿಗೋದಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಲಾಭವನ್ನು ಕೊಡೋದಿಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ವಿಶೇಷವಾಗಿ ಈ ತಿಂಗಳಲ್ಲಿ ನೀವು ತುಂಬ ನೆಗೆಟಿವಿಟಿ ಅನುಭವಿಸುವ ಕಾರಣ ಒಮ್ಮೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಹತ್ತಿರದ ಗಣಪತಿ ದೇವಸ್ಥಾನಗಳಲ್ಲಿ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ತಿಂಗಳಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡೋದಕ್ಕೆ ಅಂತ ಹೋಗಿ ಸಮಸ್ಯೆಗಳನ್ನು ತಂದುಕೋಬೇಡಿ. ವೀಕ್ಷಕರೇ,
ಈ ತಿಂಗಳು ಕಳೆದ ನಂತರ ನಿಮಗೆ ಮುಂದಿನ ತಿಂಗಳಿಂದ ಗುರುಬಲ ಬರೋದ್ರಿಂದ ಹಣಕಾಸಿನ ವಿಚಾರವಾಗಿ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗ್ತದೆ. ಹಾಗೆ ತುಂಬ ದೂರ ಪ್ರಯಾಣ ಹೋಗ್ತಕ್ಕಂಥ ಅವಕಾಶಗಳು ನಿಮಗೆ ಕೂಡಿ ಬರ್ತದೆ. ಈಗ ತಿಳಿಸಿರ್ತಕ್ಕಂಥ ಗುರುವಿನ ದೋಷಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅರಿಶಿಣದ ತಿಲಕವನ್ನು ಕಂಠದಲ್ಲಿ ಅಥವಾ ಹಣೆಯ ಮೇಲೆ ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಈ ತಿಂಗಳಲ್ಲಿ ಅಷ್ಟೊಂದು ಉತ್ತಮ ಇಲ್ಲ. ಸಿದ್ಧತೆಗಳನ್ನು ಮಾಡ್ಕೋಬೋದು. ಇಲ್ಲಿ ವಿಶೇಷವಾಗಿ ವಿವಾಹಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಮಾಡಿಸ್ತಕ್ಕಂಥವ್ರು ತಪ್ಪದೆ ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ಕೆಲವೊಂದು ಸಂದರ್ಭಗಳಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ವಿಚಾರವಾಗಿ ಮಿಸ್ಗೈಡ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚಿನ ಎಚ್ಚರಿಕೆ ವಹಿಸಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.